ಹಲೋ ಫ್ರೆಂಡ್ಸ್, ಇವತ್ತು ನಮ್ಮ ಕಿಚನ್ ಚಾನಲ್ಗೆ ನಿಮಗೆಲ್ಲರಿಗೂ ಆಧಾರದ ಸ್ವಾಗತ ಫ್ರೆಂಡ್ಸ್. ಇಲ್ಲಿ ಒಂದು ಅರ್ಧ kg ಬೋನ್ಲೆಸ್ ಚಿಕನನ್ನು ತಗೊಂಡಿದ್ದೇನೆ ನಾನು. ಇವತ್ತಿನ ವಿಡಿಯೋದಲ್ಲಿ ನಾನು ಚಿಕನ್ ಪಿಕಲ್ ಅಥವಾ ಚಿಕನ್ ಉಪ್ಪಿನಕಾಯಿ ಯಾವ ರೀತಿ ಮಾಡ್ಬೋದು ಅಂತ ತೋರಿಸಿದ್ದೇನೆ ಫ್ರೆಂಡ್ಸ್. ಇಲ್ಲಿ ನಾನು ಅರ್ಧ kg ಚಿಕನ್ನ ಮಸಾಲವನ್ನು ಹೇಳ್ಕೊಡ್ತಿದ್ದೇನೆ ಫ್ರೆಂಡ್ಸ್. ಇಲ್ಲಿ 1 ಚಮಚದಷ್ಟು ಅರಿಶಿನ, 2 ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು 1 ಗಂಟೆಗಳ ಕಾಲ ಚೆನ್ನಾಗಿ ನೆನೆಸಿ ಬಿಟ್ಟು ಬಿಡಬೇಕು ಫ್ರೆಂಡ್ಸ್. ನಮ್ಮ ಕಿಚನ್ ಚಾನಲನ್ನು ಯಾರಾದರೂ ಹೊಸಬ್ಬರು ನೋಡಿದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ಲೈಕನ್ ಆಲ್ ಸೆಟ್ ಮಾಡಿದರೆ ನಾನು ಮಾಡೋ ವಿಡಿಯೋ ನಿಮಗೆ ನೋಟಿಫಿಕೇಷನಲ್ಲಿ ಬಂದುಬಿಡುತ್ತೆ ಫ್ರೆಂಡ್ಸ್. ಇಲ್ಲಿ ಇಲ್ಲಿಗೊಂದು ಮಸಾಲವನ್ನು ಡ್ರೈ ಆಗಿ ಹುರಿದು ಪೌಡ್ರ್ ಮಾಡ್ಕೋಬೇಕು. ಇಲ್ಲಿ 2 ಟೇಬಲ್ ಸ್ಪೂನಷ್ಟು ಅವಿಜ, ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ, ಅರ್ಧ ಟೇಬಲ್ ಸ್ಪೂನಷ್ಟು ಬಡೆಸೊಪ್ಪು, ಮತ್ತೊಂದು 1/4 ಟೇಬಲ್ ಸ್ಪೂನಷ್ಟು ಮೆಂತ್ಯ ಹಾಕ್ಕೊರಿ ಫ್ರೆಂಡ್ಸ್. ಜೊತೆಗೆ ಅರ್ಧ ಟೇಬಲ್ ಸ್ಪೂನಷ್ಟು ಕಾಳು ಮೆಣಸನ್ನು ಕೂಡ ಇಲ್ಲಿ ಹಾಕ್ಕೋಬೇಕು. ಗ್ಯಾಸನ್ನು ಸಣ್ಣ ಹುರಿಯಲ್ಲಿಟ್ಟು ಈ ಮಸಾಲವನ್ನು ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್. ಅದರ ಜೊತೆಗೇ ಉಪ್ಪಿನಕಾಯಿ ಅಂದಮೇಲೆ ಸಾಸಿವೆ ಬೇಕು. ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ ಮತ್ತು 1 ಚಕ್ಕೆ, 3 ಲವಂಗ, 2 ಏಲಕ್ಕಿಯನ್ನು ಕೂಡ ಇಲ್ಲಿ ಹಾಕ್ಕೊಂಡಿದ್ದೇನೆ ನಾನು. ಈಗ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್. ಅದು ಸಾಸಿವೆ ಚಟ್ಪಟ್ ಸಿಡಿಯೋವರೆಗೆ ನಾವು ಫ್ರೈ ಮಾಡ್ಕೋಬೇಕು. ಇಲ್ಲ ಅಂದರೆ ಸ್ವಲ್ಪ ಉಪ್ಪಿನಕಾಯಿ ಕಹಿ ಬರ್ಬೋದು. ಅದಕ್ಕೆ ಸಾಸಿವೆನ ಚೆನ್ನಾಗಿ ಹುರಿಬೇಕು ಫ್ರೆಂಡ್ಸ್. ಈ ರೀತಿ ಹುರಿದ ಮೇಲೆ ತಣ್ಣಗಾದಮೇಲೆ ನಾನು ಈ ರೀತಿ ಇದನ್ನು ಪೌಡ್ರ್ ಮಾಡ್ಕೊಂಡಿದ್ದೇನೆ. ಈ ಮಸಾಲವನ್ನು ಹುರಿಬೇಕಂದ್ರೆ ನೀವು ಸಾಸಿವೆ ಸದ್ದು ಮಾಡಬೇಕು, ಅಲ್ಲಿವರೆಗೆ ಹುರಿದರೆ ಸಾಕು. ಭಾಳ ಏನು ಹುರಿಯೋದು ಏನು ಬೇಡ ಫ್ರೆಂಡ್ಸ್. ಈಗ ನಾನು ಖಾರಕ್ಕೆ ನೋಡಿಕೊಂಡು 8ರಿಂದ 10 ಟೇಬಲ್ ಚಮಚದಷ್ಟು ಖಾರ ಪುಡಿಯನ್ನು ಹಾಕ್ಕೊತೇನೆ. ನಿಮ್ಮ ಖಾರ ಪುಡಿ ಎಷ್ಟು ಖಾರ ಇದೆ ನೋಡ್ಕೊಂಡು ನೀವು ಖಾರ ಪುಡಿ ಸೇರಿಸ್ಕೋಬೋದು. 2 ಟೇಬಲ್ ಸ್ಪೂನಷ್ಟು ವಿನಿಗರನ್ನು ಹಾಕ್ಕೊಂಡಿದ್ದೇನೆ. ಭಾಳ ಏನು ವಿನಿಗರ್ ಬೇಡ ಫ್ರೆಂಡ್ಸ್. ಆಮೇಲೆ ಬೇಕಂದರೆ ನಾವು 1 ಲಿಂಬೆ ಹಣ್ಣನ್ನು ಕೂಡ ಹಾಕ್ಕೋಬೋದು. ಒಂದು ಸಲ ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ನಾನು 1 ಲಿಂಬೆ ಹಣ್ಣನ್ನು ಕೂಡ ಬೀಜ ತೆಗೆದು ಅದರ ನೀರನ್ನಷ್ಟೇ ಹಾಕ್ಕೊತಿದ್ದೇನೆ. ಇಲ್ಲಿ ಎಲ್ಲೂ ನಾವು ನೀರನ್ನು ಮಾತ್ರ ಸೇರಿಸ್ಕೋಬಾರ್ದು. ಲಿಂಬೆಹಣ್ಣಿನ ನೀರನ್ನು ಬಿಟ್ಟು ಬೇರೆ ಯಾವ ನೀರನ್ನು ನೀವು ಸೇರಿಸ್ಕೋಬಾರ್ದು ಫ್ರೆಂಡ್ಸ್. ಇದನ್ನು ಸಾಧಾರಣವಾಗಿ ನೀವು ಫ್ರಿಜ್ಜಿನಲ್ಲಿಟ್ಟರೆ 2-3 ತಿಂಗಳವರೆಗೆ ಇಟ್ಕೋಬೋದು ಫ್ರೆಂಡ್ಸ್. ಆದರೆ ನಾನು ಅರ್ಧ kg ಮಾಡಿರೋದರಿಂದ 10 ದಿವಸ 15 ದಿವಸದೊಳಗೆ ಖಾಲಿಯಾಗಿಬಿಡುತ್ತೆ ಫ್ರೆಂಡ್ಸ್. ಈಗ ಈ ರೀತಿ ಇದನ್ನು ರುಬ್ಕೊಂಡಿದ್ದೇನೆ ಫ್ರೆಂಡ್ಸ್. ಇಷ್ಟಾದರೆ ಸಾಕು, ಭಾಳ ನೈಸ್ ಏನು ಬೇಡ ಫ್ರೆಂಡ್ಸ್. ಈಗ ನಾನು ಚಿಕನನ್ನು ಫ್ರೈ ಮಾಡ್ಕೊತೇನೆ ಫ್ರೆಂಡ್ಸ್. ಇಲ್ಲಿ ನಮಗೆ ಟೈಮ್ ತಗೊಳುತ್ತೆ. 5ರಿಂದ 10 ನಿಮಿಷ ಆದರೂ ನಾವು ಚಿಕನನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್. ಇದು 1 ತಾಸು ನಾನು ನೆನೆಸಿರುವಂಥ ಚಿಕನನ್ನೀಗ ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೇನೆ. ಎಣ್ಣೆಯಲ್ಲಿ ಚಿಕನ್ ಚೆನ್ನಾಗಿ ಫ್ರೈ ಆಗಬೇಕು ಫ್ರೆಂಡ್ಸ್. ಸಾಮಾನ್ಯವಾಗಿ ಚಿಕನ್ ಪಿಕಲ್ ಈ ಮೊಸರನ್ನ ಜೊತೆ, ಸಾಂಬಾರು ಜೊತೆ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್. ನೀವು ಮಾತ್ರ ಮೊದಲು ಮಾಡೋದಿದ್ರೆ ಅರ್ಧ kg ಚಿಕನ್ ಇಟ್ಕೊಂಡೇ ಈ ಉಪ್ಪಿನಕಾಯನ್ನು ಮಾಡ್ಕೊರಿ ಫ್ರೆಂಡ್ಸ್. ಆಮೇಲೆ ನಿಮಗಿದು ಸ್ವಲ್ಪ ಜಾಸ್ತಿನೇ ಆಮೇಲೆ ಮಾಡ್ಕೋಬೋದು. ಮೊದಲು ಮಾಡೋದಾದರೆ ಅರ್ಧ kg ಅಷ್ಟೇ ಸಾಕು. ಈ ರೀತಿ ಚಿಕನ್ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಿದೆ ಫ್ರೆಂಡ್ಸ್. ಈಗ ಅದರಲ್ಲಿ ಒಂದು ಸ್ವಲ್ಪ ಎಣ್ಣೆ ತಗೊಂಡಿದ್ದೇನೆ, ಸ್ವಲ್ಪ ಅಷ್ಟೇ ಎಣ್ಣೆ ತಗೊಂಡಿದ್ದೇನೆ ಫ್ರೆಂಡ್ಸ್. ಅದಕ್ಕೆ 1 ಗೆಡ್ಡೆ ಬೆಳ್ಳುಳ್ಳಿ ಸಿಪ್ಪೆ ಸುಲಿದು ಅದನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ. ಅರ್ಧ ಇಂಚಷ್ಟು ಶುಂಠಿನೂ ಸಣ್ಣಗೆ ಕಟ್ ಮಾಡಿ ಹಾಕ್ಕೊಂಡು ಅದನ್ನು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್. ಅದು ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ 2-3 ಎಸಳು ಕರಿಬೇವನ್ನು ಕೂಡ ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊತೇನೆ. ಈಗ ನಾನು ರೆಡಿ ಮಾಡಿಟ್ಟಿರುವಂಥ ಖಾರ ಪುಡಿಯನ್ನು ಹಾಕ್ಕೋಬೇಕಂದ್ರೆ ಗ್ಯಾಸನ್ನು ಮಾತ್ರ ಸಣ್ಣ ಉರಿಯಲ್ಲಿ ಇಟ್ಕೊರಿ ಫ್ರೆಂಡ್ಸ್. ನಾನು ಚಿಕನ್ಗೆ ಹಾಕಿರುವ ಸ್ವಲ್ಪ ಉಪ್ಪಿನ ಅಂಶ ಖಡಕ್ಕಾಗಿರೋದರಿಂದ ಇಲ್ಲಿ ಉಪ್ಪನ್ನು ಸೇರಿಸ್ಕೊಂಡಿಲ್ಲ. ಆದರೆ ಮಸಾಲಕ್ಕೆ ಸ್ವಲ್ಪ ಆದರೂ ಉಪ್ಪನ್ನು ನೀವು ಸೇರಿಸ್ಕೋಬೇಕು ಫ್ರೆಂಡ್ಸ್. ಈ ರೀತಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾನು ಇದಕ್ಕೆ ಈಗ ಸ್ವಲ್ಪ ಎಣ್ಣೆಯನ್ನು ನೀವು ಜಾಸ್ತಿ ಬೇಕಂದರೆ ಜಾಸ್ತಿ ಎಣ್ಣೆ ಹಾಕ್ಕೋಬೋದು. ನಾನೀಗ ಚಿಕನನ್ನು ಇದಕ್ಕೆ ಸೇರಿಸ್ಕೊಂಡು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೇನೆ ಫ್ರೆಂಡ್ಸ್. ಗ್ಯಾಸನ್ನು ಮಾತ್ರ ಸಣ್ಣ ಉರಿಯಲ್ಲೇ ಇಟ್ಕೋಬೇಕು.
ಇದಕ್ಕೊಂದು ಸ್ವಲ್ಪ ಎಣ್ಣೆಯನ್ನು ಈಗ ನಾನು ಸೇರಿಸ್ಕೊತೇನೆ ಫ್ರೆಂಡ್ಸ್. ಅಂದರೆ ಆವಾಗಲೇ ಇಟ್ಟಿರುವಂಥ ಎಣ್ಣೆ ಒಂದು ಸ್ವಲ್ಪ ಇದೆ, ಅದನ್ನೇ ಹಾಕ್ಕೊತೇನೆ. ಜೊತೆಗೆ ನಾನು ಡ್ರೈ ಆಗಿ ಪೌಡ್ರ್ ಮಾಡಿರುವಂಥ ಪೌಡ್ರನ್ನು ಕೂಡ ಇಲ್ಲಿ ಸೇರಿಸ್ಕೋಬೇಕು. ಸ್ವಲ್ಪ ಎಣ್ಣೆ ಅಂಶ ಕಡಿಮೆ ಆಗಿದೆ, ಅದಕ್ಕೊಂದು ಸ್ವಲ್ಪ ಎಣ್ಣೆಯನ್ನು ಸೇರಿಸ್ಕೊತೇನೆ. ಕೆಲವರಿಗೆ ಉಪ್ಪಿನಕಾಯಲ್ಲಿ ಜಾಸ್ತಿ ಎಣ್ಣೆ ಬೇಕು, ಹಂಗಿದ್ರೆ ನೀವು ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೋದು. ನನಗೆ ಉಪ್ಪಿನಕಾಯಲ್ಲಿ ಜಾಸ್ತಿ ಎಣ್ಣೆ ಬೇಡ, ಅದಕ್ಕೋಸ್ಕರ ಕಡಿಮೆ ಎಣ್ಣೆಯನ್ನೇ ಹಾಕ್ಕೊಂಡಿದ್ದೇನೆ. ಎಣ್ಣೆಯನ್ನು ಹಾಕ್ಕೊಂಡು ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊರಿ ಫ್ರೆಂಡ್ಸ್. ಇಲ್ಲಿ ಮಸಾಲಕ್ಕೆ ಉಪ್ಪನ್ನು ಹಾಕ್ಕೋಬೇಕಂದ್ರೆ ಫ್ರೆಂಡ್ಸ್ ನೋಡಿಕೊಂಡು ಉಪ್ಪನ್ನು ಹಾಕೋರಿ, ಯಾಕಂದರೆ ಆಮೇಲೆ ಚಿಕನ್ನಲ್ಲಿರೋ ಉಪ್ಪು ಕೂಡ ಮಸಾಲಕ್ಕೆ ಸೇರಿಕೊಂಡಾಗ ಉಪ್ಪು ಜಾಸ್ತಿ ಆಗಬಾರ್ದು. ಅದಕ್ಕೋಸ್ಕರ ಉಪ್ಪನ್ನು ಮಾತ್ರ ನೋಡಿಕೊಂಡು ಹಾಕೋರಿ ಫ್ರೆಂಡ್ಸ್. ನೋಡಿದ್ದೀರಲ್ಲ ಫ್ರೆಂಡ್ಸ್, ಚಿಕನ್ ಉಪ್ಪಿನಕಾಯಿ ಯಾವ ರೀತಿ ರೆಡಿ ಆಯಿತು ಅಂತ. ಇದನ್ನು ತಣ್ಣಗಾದಮೇಲೆ ನೀವು ಗಾಜಿನ ಬಾಟ್ಲಲ್ಲಿ ಹಾಕ್ಕೋಬೋದು ಫ್ರೆಂಡ್ಸ್. ಈಗ ನಾನೊಂದು ಸ್ವಲ್ಪ ಉಪ್ಪು ಕಡಿಮೆ ಆಗಿರೋದರಿಂದ ಮತ್ತೊಂದು ಸ್ವಲ್ಪ ಉಪ್ಪನ್ನು ಕೊನೆಯಲ್ಲಿ ಸೇರಿಸ್ಕೊಂಡಿದ್ದೇನೆ. ನೀವು ಫ್ರಿಜ್ಜಲ್ಲಿ ಇಟ್ಟಾಗ ತೆಗೆದು ಹೊರಗೆ ಅದನ್ನು ಸರ್ವ್ ಬೇಕಂದರೆ ಒಂದು ಸ್ವಲ್ಪ ಬಿಸಿ ಮಾಡಿ ಸ್ವಲ್ಪ ಎಣ್ಣೆ ಸೇರಿಸಿ, ಉಪ್ಪು ಏನಾದರೂ ಕಡಿಮೆ ಇದ್ದರೆ ಅದಕ್ಕೊಂದು ಸ್ವಲ್ಪ ಉಪ್ಪನ್ನು ಸೇರಿಸಿ ಬೇಕಂದ್ರೂ ನೀವು ಸರ್ವ್ ಮಾಡ್ಬೋದು ಫ್ರೆಂಡ್ಸ್. ಈಗ ಮುಚ್ಚಳ ಮುಚ್ಚಿ ತಣ್ಣಗಾಗೋದಕ್ಕೆ ಬಿಡ್ತಿದ್ದೇನೆ ನಾನು ಯಾವಾಗಲೂ ಒಂದು ಅರ್ಧ kg ಚಿಕನ್ ತಂದಾಗ ಈ ರೀತಿ ಮಾಡ್ಕೊತೀನಿ. ಚಿಕನನ್ನು ಮಾತ್ರ ಬೋನ್ಲೆಸ್ಸೇ ತಗೋಬೇಕು. ಈಗ ತಣ್ಣಗಾಗಿದೆ ಫ್ರೆಂಡ್ಸ್. ಯಾವ ರೀತಿ ಚಿಕನ್ ಉಪ್ಪಿನಕಾಯಿ ರೆಡಿಯಾಗಿದೆ ಅಂತ ನಾನು ನಿಮ್ಗೆ ವಿಡಿಯೋದಲ್ಲಿ ತೋರಿಸಿದ್ದೇನೆ. ನನ್ನ ಹತ್ರ ಗಾಜಿನ ಬಾಟ್ಲು ಇಲ್ಲ ಅಂತ ನಾನು ಈ ರೀತಿ ಡಬ್ಬದಲ್ಲಿ ಹಾಕಿ ಫ್ರಿಜ್ಜಿನಲ್ಲಿ ಇಟ್ಟುಬಿಡ್ತೇನೆ ಫ್ರೆಂಡ್ಸ್. ಇದಕ್ಕೆ ಏನಾದರೂ ಚಮಚ ಹಾಕಬೇಕಂದ್ರೆ ಅದರಲ್ಲಿ ನೀರಿನ ಅಂಶ ಇರಬಾರ್ದು. ನೋಡಿದಿರಲ್ಲ ಫ್ರೆಂಡ್ಸ್, ಯಾವ ರೀತಿ ಚಿಕನ್ ಉಪ್ಪಿನಕಾಯಿ ರೆಡಿ ಮಾಡಿದೆ ಅಂತ. ನೀವು ಒಂದು ಸಲ ಟ್ರೈ ಮಾಡಿ, ಯಾವ ರೀತಿ ಬಂತು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ನಮ್ಮ ಚಾನಲನ್ನು ಸಪೋರ್ಟ್ ಮಾಡಿ ಫ್ರೆಂಡ್ಸ್.